ಅವರು ಏನಾದರೂ ರಾಜಕಾರಣ ಮಾಡಿದಿದ್ದರೆ ಕೇವಲ ಹಿಂದುತ್ವ, ಹಿಂದೂ ಮತ್ತು ಕೋಮು ದೇಶದ ಮೇಲೇ ಅವರು ರಾಜಕಾರಣವನ್ನು ಮಾಡಿದ್ದಾರೆ ಬಿಟ್ಟರೆ ಅಭಿವೃದ್ಧಿ ರಾಜಕೀಯವನ್ನು ಅವ್ರು ಯಾವತ್ತೂ ಮಾಡಿಲ್ಲ. ಬಹುಶಃ ಇವರು ಒಂದು ಸುಳ್ಳಿನ ಸಾಧನೆಗಳ ಮೇಲೆ ಇವರು ಜನರನ್ನು ಒಂಥರ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅಂತ ಹೇಳ್ಬೋದು. ಈ ಜಗತ್ತಿನ ಅತ್ಯಂತ ದೊಡ್ಡ ಭ್ರಷ್ಟಾಚಾರಿ ಅಂತ ಹೇಳಿದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಓಕೆ ಸರ್, ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ಕಿರಣ್ ನಾಯ್ಕ್ ಅಂತ. ಇದೇ ಊರಿನವ್ರು ಇದ್ದೀರಾ? ಬನವಾಸಿ ಪ್ರಾಪರ್ ಯಲ್ಲಾಪುರ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ. ಅಂದರೆ ನಿಮ್ಮ ಜಿಲ್ಲೆ ಇದೆ ಕಾರವಾರ, ಉತ್ತರ ಕನ್ನಡ ಜಿಲ್ಲೆ. ಹೌದು. ಕಳೆದ 4-5 ಬಾರಿಯಿಂದ ಇಲ್ಲಿ ಅನಂತಕುಮಾರ್ ಹೆಗಡೆ ಅವರು ಆಯ್ಕೆಯಾಗಿ ಬಂದಿದ್ದಾರೆ. ಜಿಲ್ಲೆಯ ಜನ ಆರಿಸಿ ತಂದಿದ್ದಾರೆ ಸರ್. ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಹೈಕಮಾಂಡ್ ಟಿಕೆಟ್ ತಪ್ಪಿ ಕಾಗೇರಿ ಅವರಿಗೆ ಕೊಟ್ಟಿದೆ. ಒಟ್ಟಾರೆ ಈ ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಅಧಿಕಾರ ವಹಿಸ್ಕೊಂಡಿದ್ದಂಥ ನಿಮ್ಮ ಜಿಲ್ಲೆಗೆ ಏನೇನು ಅಭಿವೃದ್ಧಿ ಕೆಲಸಗಳು ತೊಗೊಂಬಂದಿದ್ದಾರೆ ಸರ್? ಬಹುಶಃ ಅನಂತಕುಮಾರ್ ಸಾಧನೆ ಅವರು 20 ವರ್ಷಗಳ ಅವಧಿಗೆ ಎಂಪಿಗಳಾಗಿದ್ದಾರೆ. ಸೊ ಅವ್ರ ಸಾಧನೆ ಆ ಲೆಕ್ಕದಲ್ಲಿ ಶೂನ್ಯ ಅಂತಲೇ ಹೇಳ್ಬೋದು. ಈ ಜಿಲ್ಲೆಗೆ ಬೇಕಾದಂಥ ಮೇಜರ್ ಬೃಹತ್ ಕೈಗಾರಿಕೆಗಳು ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಯಾವುದಾದ್ರು ಬೃಹತ್ ಯೋಜನೆಗಳು ಅದು ಯಾವುದನ್ನು ಅವರು ಜಾರಿಯಲ್ಲಿ ತಂದಿಲ್ಲ. ಮತ್ತು ಅವರು ಏನಾದರೂ ರಾಜಕಾರಣ ಮಾಡಿದಿದ್ದರೆ ಕೇವಲ ಹಿಂದುತ್ವ, ಹಿಂದೂ ಮತ್ತು ಕೋಮು ದೇಶದ ಮೇಲೇ ಅವರು ರಾಜಕಾರಣವನ್ನು ಮಾಡಿದ್ದಾರೆ ಬಿಟ್ಟರೆ ಅಭಿವೃದ್ಧಿ ರಾಜಕೀಯವನ್ನು ಅವ್ರು ಯಾವತ್ತೂ ಮಾಡಿಲ್ಲ. ಇನ್ನು ಅನಂತಕುಮಾರ್ ಹೆಗಡೆ ಅವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಣ್ತಾರೆ, ಬಾಕಿ ಸಂದರ್ಭದಲ್ಲಿ ಕಾಣಲ್ಲ. ಚುನಾವಣೆ ಬಂತು ಅಂದರೆ ಒಂದು 4 ತಿಂಗಳು ಸುದ್ದಿಯಲ್ಲಿರ್ತಾರೆ ಅಂತ ಎಲ್ಲ ಕಡೆ ಒಂದು ಪ್ರಚಲಿತವಾದಂಥ ಮಾತು. ಇದ್ರ ಬಗ್ಗೆ ಏನು? ಅದು ಸತ್ಯ ಸಂಗತಿನೂ ಹೌದು. ಈಗ 2019ರಲ್ಲಿ ಅವ್ರು ಆಯ್ಕೆ ಆದ ನಂತರ ಬಹುಶಃ ಅವರು ಜನರಿಗೆ ಯಾರಿಗೂ ಸಿಕ್ಕಿಲ್ಲ. ಅವ್ರ ಪಕ್ಷದ ಕಾರ್ಯಕರ್ತರಿಗೂ ಸಹಿತ ಸಿಕ್ಕಂಥ ಉದಾಹರಣೆ ಇಲ್ಲ. ಈಗ 2024ರ ಲೋಕಸಭೆ ಚುನಾವಣೆ ಘೋಷಣೆ ಆದ ನಂತರ ಅವರು ಮನೆಯಿಂದ ಹೊರಗೆ ಬಿದ್ದಿದ್ದಾರೆ. ಬಹುಶಃ ಅವರು ಹಿಂದುತ್ವದ ಮೇಲೆ ರಾಜಕಾರಣ ಮಾಡ್ಬೋದು ಅನ್ನೋ ಒಂದೇ ಕಾರಣಕ್ಕಾಗಿ ಆ ರೀತಿ ವರ್ತನೆ ಏನೋ ಗೊತ್ತಿಲ್ಲ ಅವರು. ಬಟ್ ಅಭಿವೃದ್ಧಿ ರಾಜಕಾರಣದಲ್ಲಿ ಅವ್ರಿಗೆ ಏನೂ ಇಲ್ಲ. ಅವ್ರ ಸಾಧನೆ ಭಾಳ ಶೂನ್ಯ ಅಂತಲೇ ಹೇಳ್ಬೋದು. ಇನ್ನು ಅನಂತಕುಮಾರ್ ಹೆಗಡೆ ಅವರು ಈ ಬಾರಿ ಆಯ್ಕೆಯಾಗಿ ಬಂದಾಗ ಅವ್ರು ಮೊದಲು ಹೇಳಿದರು ನಾವು ಬಂದಿರೋ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ. ಇತ್ತೀಚೆಗೆ ಮತ್ತೆ ಸುದ್ದಿ ಆದರು, ನಮಗೆ 400 ಸೀಟ್ಗಳು ಕೊಡಿ, ನಾವು ಸಂವಿಧಾನ ಬದಲಾವಣೆ ಮಾಡಿ ತೋರಿಸ್ತೀವಿ ಅಂತ ಹೇಳಿದರು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಆ ಹೇಳಿಕೆ ಅತ್ಯಂತ ಮೂರ್ಖತನದ್ದು ಅಂತ ಹೇಳ್ಬೋದು. ಈ ದೇಶದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ಕೇವಲ 1-2 MP ಅವ್ರು ಹೇಳೋದ್ರಿಂದ ಈ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಮತ್ತು RSS ವಿಚಾರಧಾರೆಯಿಂದ ಬಂದಿರೋದ್ರಿಂದ RSS ಯಾವತ್ತೂ ನಮ್ಮ ಸಂವಿಧಾನವನ್ನು ಗೌರವಯುತವಾಗಿ ನೋಡ್ಕೊಂಡಿಲ್ಲ. ಅವ್ರಿಗೇನಾದರೂ ಮನುವಾದಿಯ ಒಂದು ಸಂವಿಧಾನವನ್ನು ಅವರು ಒಪ್ಕೊಳ್ಳೋಂಥ ಜನ. ಬಹುಶಃ ಅನಂತಕುಮಾರ್ ಆ ಒಂದು ಹಿನ್ನೆಲೆಯಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂತಲೇ ಹೇಳ್ಬೋದು. ಬಹುಶಃ ಈ ಸಲ ಅವರಿಗೆ ಅವರು ಸಚಿವರಿದ್ದಾಗೂ ಸಹಿತ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೀವಿ ಅನ್ನೋ ಮಾತು ತಂದಿದ್ದರು. ಬಹುಶಃ ಆವಾಗ BJPಯ ಇವನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಅವ್ರನ್ನ ಖಂಡನೆ ಮಾಡ್ತಕ್ಕಂಥ ಯಾವ ಕೆಲಸವನ್ನೂ ಮಾಡಲಿಲ್ಲ. ಬಹುಶಃ ಈಗ ಅದರ ಮುಂದುವರಿದ ಭಾಗವಾಗಿ ಬಹುಶಃ ಅದಕ್ಕೆ ಅನಂತಕುಮಾರ್ ಅವರು ನಮಗೆ 400 ಸೀಟ್ಗಳನ್ನು ಕೊಟ್ಟರೆ ದೇಶಾದ್ಯಂತಿರುವ ರಾಜ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಬಂದರೆ ನಾವು ಖಂಡಿತವಾಗಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಏನು ಹೇಳಿದರು. ಬಹುಶಃ ಈ ಸಲ ಅವರಿಗೆ ಟಿಕೆಟ್ ತಪ್ಪೋದ್ರಲ್ಲಿ ಬಹುಶಃ ಅದು ಒಂದು ಕಾರಣ ಆಗಿರ್ಬೋದು. ಯಾಕೆಂದರೆ ಆವಾಗ BJP ಸರ್ಕಾರ ಅವರಿಗೆ ಸುಮ್ಮನಿದ್ರು, ಅವ್ರ ಹೇಳಿಕೆ ಸುಮ್ಮನಿದ್ರು ಸಹಿತ ಚುನಾವಣೆ ಹೊತ್ತಿನಲ್ಲಿ ಅಂಥ ಹೇಳಿಕೆ BJP ಡ್ಯಾಮೇಜ್ ಮಾಡ್ಬೋದು ಅನ್ನೋ ಒಂದು ಆಂತರಿಕ ಲೆಕ್ಕಾಚಾರದಲ್ಲಿ ಬಹುಶಃ ಅನಂತಕುಮಾರ್ ಟಿಕೆಟ್ ತಪ್ಪಲಿಕ್ಕೆ ಅದು ಒಂದು ಕಾರಣ ಅಂತ ಹೇಳ್ಬೋದು. ಈಗ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿ ಕಾಗೇರಿ ಅವರಿಗೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಜಿಲ್ಲೆಯ ಜನಕ್ಕೆ ಸಮಾಧಾನ ಇದೆಯಾ ಸರ್? ಅದು ಅವರ ಪಕ್ಷದ ವಿಚಾರ ಆಗುತ್ತೆ. ಆದರೆ ಕಾಗೇರಿಯವರು ಸಹಿತ ಏನು ಅಂಕೋಲಾ ಕ್ಷೇತ್ರದಿಂದ 3 ಅವಧಿ ಶಾಸಕರಾದರು, ಸಿರ್ಸಿ ಅವಧಿ 3 ಶಾಸಕರಾದರು, ಹಲವಾರು ವರ್ಷಗಳ ಕಾಲ ಸಚಿವರಾಗಿದ್ದರು, 5 ವರ್ಷಗಳ ಕಾಲ ವಿಧಾನಸಭೆ ಸ್ಪೀಕರ್ ಆಗಿದ್ದರು. പക്ഷേ ಇವೆಲ್ಲ ರಾಜಕೀಯ ಅನುಭವ ಮತ್ತು ಅವರ ಒಂದು ರಾಜಕೀಯ ಶಾಸಕತ್ವದ ಅವಧಿಯನ್ನು ಗಮನಕ್ಕೆ ತೆಗೆದುಕೊಂಡಾಗ ಅವರು ಸಹಿತ ಇಲ್ಲಿ ಹೇಳ್ಕೊಳ್ಳೋಂಥ ಯಾವುದೇ ಒಂದು ಅಭಿವೃದ್ಧಿಯನ್ನು ಮಾಡಿಲ್ಲ. ಬಹುಶಃ ಅದು ಆ ಬಗ್ಗೆ ಜಿಲ್ಲೆಯ ಜನರಲ್ಲಿ ಅವರಲ್ಲಿ ಅಭಿವೃದ್ಧಿಯ ಕೊರತೆ ಇದೆ ಅನ್ನೋ ಒಂದು ವಿಚಾರ ಬಹುಶಃ ಅವರಿಗೆ ಮತಗಳನ್ನು ತಂದು ಕೊಡೋದ್ರಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ವಿಶೇಷವಾಗಿ ಈ ಉತ್ತರ ಕನ್ನಡ, ಸೌತ್ ಕೆನರಾ ಇದ್ದಿದ್ದು ಏನೋ ಹಿಂದುತ್ವ ಬೆಲ್ಟಾಗಿ ಪರಿವರ್ತನೆ ಆಗ್ತಾ ಇತ್ತು ಅಂತ ಒಂದು ಮಾತು ಓಡಾಡ್ತಾ ಇತ್ತು. ಅದೇ ಹಿಂದುತ್ವದ ಮೇಲೆ ಅನಂತಕುಮಾರ್ ಹೆಗಡೆ ಅವರು ರಾಜಕಾರಣ ಮಾಡ್ತಿದ್ರು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು? ಖಂಡಿತವಾಗಿಯೂ ಅವರು ರಾಜಕಾರಣ ಮಾಡಿರೋದೇ ಹಿಂದುತ್ವದ ಮೇಲೆ ಮತ್ತು ಮುಸ್ಲಿಂ ಮತ್ತು ಹಿಂದೂ ಧರ್ಮಗಳ ಮೇಲೆ ಕೋಮು ದ್ವೇಷವನ್ನು ಹರಡುವುದರ ಮೂಲಕನೇ ಅವರು ರಾಜಕಾರಣ ಮಾಡಿದ್ದು. ಅದಕ್ಕೆ ಅವರು ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಭಟ್ಕಳವನ್ನು. ಅಲ್ಲಿಂದ ಶುರುವಾಗಿದ್ದು ಅವರು ಪರೇಶ್ ಮೇಸ್ತಾವರೆಗಿನ ಸಾವಿನವರೆಗೂ ಸಹಿತ ಅದು ಮುಂದುವರಿತಾ ಬಂತು. ಇನ್ನು 10 ವರ್ಷದ ನರೇಂದ್ರ ಮೋದಿ ಸರ್ಕಾರದ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಬಹುಶಃ ನರೇಂದ್ರ ಮೋದಿಯವರು ಸರ್ಕಾರ ಏನವರು ಚುನಾವಣೆ ಟೈಮ್ನಲ್ಲಿ ಏನು ಹೇಳ್ತಾ ಬಂದಿದ್ದರು ಅದು ಯಾವುದೂ ಕೆಲಸಗಳನ್ನು ಮಾಡಿಲ್ಲ. ಸಾಮಾನ್ಯ ಜನರಿಗೆ ಕೇಂದ್ರ ಸರ್ಕಾರದಿಂದ ದೊರೆಯಬೇಕಂತ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ. ಮತ್ತು ಅವರು ಘೋಷಣೆಗಳೇನಾಗಿದ್ದು 15 ಲಕ್ಷ ಪ್ರತಿಯೊಬ್ಬರ ಅಕೌಂಟಿಗೆ ಹಾಕ್ತೇವೆ, ಕಪ್ಪು ಹಣವನ್ನು ತರ್ತೇವೆ ಅಂತ ಹೇಳಿರೋದು,
ಆಮೇಲೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದು, ಇದು ಯಾವುದೂ ಸಹಿತ ಆ ಸರ್ಕಾರಗಳು ಈಡೇರಿಸಿಲ್ಲ. ಬಹುಶಃ ಇವರು ಒಂದು ಸುಳ್ಳಿನ ಸಾಧನೆಗಳ ಮೇಲೆ ಇವರು ಜನರನ್ನು ಒಂಥರ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುವಾಗ 2 ಕೋಟಿ ಉದ್ಯೋಗಗಳು ಕೊಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದರು. 15 ಲಕ್ಷ ಹಣವನ್ನು ಪ್ರತಿಯೊಬ್ಬರ ಅಕೌಂಟಿಗೆ ನನಗೆ ಅಧಿಕಾರ ಕೊಡಿ 60 ದಿನಗಳಲ್ಲೇ ನಾನು ತಂದು ಕೊಡ್ತೀನಿ ಅಂತ ಹೇಳಿದರು. ಅದೆಲ್ಲ 10 ವರ್ಷಗಳಾಯಿತು ಸರ್. ಏನೇನು ಭರವಸೆಗಳು ಅವ್ರು ಕೊಟ್ಟಿರೋದು ಈಡೇರಿದೆ ಸರ್? ಯಾವುದೂ ಭರವಸೆಗಳು ಈಡೇರಿಲ್ಲ. ಅವ್ರು ಚುನಾವಣಾ ಸಂದರ್ಭದಲ್ಲಿ ಏನು ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ರು ಅದು ಯಾವ ಭರವಸೆಗಳನ್ನು ಈಡೇರಿಸಿಲ್ಲ. ಮತ್ತು ಇವಾಗ ಪುನಃ ಮೊನ್ನೆ ಅವರು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ED IT ರೈಡ್ಗಳಲ್ಲಿ ಬಂದಂಥ ಹಣವನ್ನು ನಾವು ಪುನಃ ಬಡವರ ಖಾತೆಗೆ ಹಂಚ್ತೀವಿ ಅನ್ನೋ ಒಂದು ಹೊಸ ಸುಳ್ಳನ್ನು ಈ ಚುನಾವಣೆಯಲ್ಲಿ ಅವರು ಮತ್ತೆ ಚಾಲನೆಗೆ ತರ್ತಾ ಇದ್ದಾರೆ. ಇದು ಸಹ ಜನರ ನಂಬಿಕೆಗೆ ವಿಶ್ವಾಸಾರ್ಹವಾದ ಘೋಷಣೆ ಅಲ್ಲ ಅಂತ ನಾನು ಹೇಳ್ತೀನಿ. ಹಾಗಾದರೆ ಜನರು ಪ್ರಜ್ಞಾವಂತರಾಗಿದ್ದಾರೆ ಅಂತ ನಿಮಗೆ ಅನಿಸುತ್ತಾ ಸರ್? ಜನರು ಪ್ರಜ್ಞಾವಂತರೇ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಧರ್ಮದ ರಾಜಕಾರಣ ಅಥವಾ ಹಿಂದುತ್ವ ರಾಜಕಾರಣ ಬಂದಾಗ ಅವರು ಅಭಿವೃದ್ಧಿಗಿಂತ ಹೆಚ್ಚಾಗಿ ಧರ್ಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರೋದನ್ನು ನಾನು ಈ ಚುನಾವಣೆಗಳಲ್ಲಿ ಗಮನಿಸಿದ್ದೇನೆ. ಇನ್ನು ವಿಶೇಷವಾಗಿ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ 5 ಗ್ಯಾರಂಟಿಗಳು ಕೊಡ್ತು. ಆ ಗ್ಯಾರಂಟಿಗಳು ಈ ಬಾರಿಯ ಅಂಜಲಿ ನಿಂಬಾಳ್ಕರ್ ಅವರಿಗೆ ಮತಗಳಾಗಿ ಟರ್ನ್ ಆಗ್ಬೋದು ಅನಿಸುತ್ತಾ ನಿಮಗೆ? ಖಂಡಿತವಾಗಿಯೂ. ಯಾಕೆಂದರೆ ಕಾಂಗ್ರೆಸ್ಸು ಏನು ಹೇಳ್ತು ಪಂಚ ಗ್ಯಾರಂಟಿಗಳನ್ನು ಮತ್ತು ಅವುಗಳನ್ನು ಏನು ಚುನಾವಣೆ ಮುಗಿದ 1 ತಿಂಗಳು ಅಂದರೆ ಒಂದೇ ಸ್ಕೀಮನ್ನು ಜಾರಿ ತಂದರು. ಒಟ್ಟು ಒಂದು 3 ತಿಂಗಳ ಅವಧಿಯಲ್ಲಿ ಅವರು 5 ಗ್ಯಾರಂಟಿಗಳನ್ನು ಜಾರಿ ತಂದರು. ಬಹುಶಃ ಇವತ್ತು ಗೃಹ ಜ್ಯೋತಿ ಅನ್ನೋ ಒಂದು ಯೋಜನೆ ಏನಿದೆ ಅದು ಬಹುಶಃ 100ಕ್ಕೆ 99ರಷ್ಟು ಫಲಾನುಭವಿಗಳಿದ್ದಾರೆ. ಗೃಹಲಕ್ಷ್ಮಿಯದು ಅಷ್ಟೇ ಹೆಚ್ಚು ಕಡಿಮೆ 1,20,20,00,000 ಫಲಾನುಭವಿಗಳಿದ್ದಾರೆ. ಆಮೇಲೆ ಶಕ್ತಿ ಬಸ್ ಫ್ರೀ ಯೋಜನೆ ಏನಿದೆ ಸಾಕಷ್ಟು ಹೆಣ್ಮಕ್ಳು ಅದನ್ನು ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿ ಯುವ ನಿಧಿಯಲ್ಲೂ ಸಹಿತ ಸಾವಿರಾರು ನಿರುದ್ಯೋಗಿಗಳು ಇವತ್ತು ಒಂದು ಸ್ಟೈಪಂಡನ್ನು ಪಡೀತಾ ಇದ್ದಾರೆ. ಇವೆಲ್ಲವೂ ಅಂದರೆ ಎವರೇಜ್ ಒಂದು ಕುಟುಂಬಕ್ಕೆ 4ರಿಂದ 5 ಸಾವಿರ ರೂಪಾಯಿಗಳ ಒಂದು ವರಮಾನವನ್ನು ಪ್ರತಿ ತಿಂಗಳು ಸಿಗುವಂಥ ಒಂದು ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರ ಮಾಡಿದೆ. ಬಹುಶಃ ಇದು ಸಾಕಷ್ಟು ಪ್ರಮಾಣದಲ್ಲಿ ಇದು ಮತಗಳಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ಕಾಂಗ್ರೆಸ್ ಏನು ಹೇಳಿದೆಯೋ ಅದನ್ನು ಮಾಡಿದೆ ಅನ್ನೋ ಒಂದು ಭರವಸೆ ಜನರಲ್ಲಿ ಬಂದಿದೆ. ಅದು ಖಂಡಿತವಾಗಿಯೂ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ಗೆ ಖಂಡಿತವಾಗಿ ಸಹಾಯ ಮಾಡುತ್ತೆ. ಓಕೆ. ಇನ್ನು ಕೇಂದ್ರ ಸರ್ಕಾರದ ಏನು 10 ವರ್ಷದ ಆಡಳಿತದ ಬಗ್ಗೆ ನೀವು ಹೇಳಿದ್ರಿ. ಅವರು ಅಧಿಕಾರಕ್ಕೆ ಬರುವಾಗ ಭರವಸೆಗಳು ಈಡೇರಿಲ್ಲ ಅಂತಲೂ ಹೇಳಿದ್ರಿ. ನಂತರದಲ್ಲಿ ಅವರು ಇನ್ನೊಂದು ಭರವಸೆ ಕೊಟ್ಟಿದ್ದರು, ನಾನು ದೇಶವನ್ನು ಸಾಲ ಮುಕ್ತವಾಗಿ ಮಾಡ್ತೀನಿ ಮತ್ತು ಭ್ರಷ್ಟಾಚಾರ ಮುಕ್ತವಾಗಿ ಮಾಡ್ತೀನಿ ಅಂದರು. ಇತ್ತೀಚೆಗೆ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕತ್ತೆ, ಚುನಾವಣಾ ಬಾಂಡ್ ಮೂಲಕ ಇದೊಂದು ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿದೆ ಕೇಂದ್ರ ಸರ್ಕಾರ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತವಾಗಿಯೂ ಇವತ್ತು ಅವರು ನಾವು ದೇಶವನ್ನು ಸಾಲ ಮುಕ್ತ ಮಾಡ್ತೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ಒಂದು ದೊಡ್ಡ ಸುಳ್ಳು ಅನ್ನೋದು ಇವತ್ತೆಲ್ಲ ದೇಶದ ಜನತೆ ಗೊತ್ತು. 70 ವರ್ಷಗಳ ಅವಧಿಯಲ್ಲಿ 2014ರವರೆಗೆ ಈ ದೇಶದ ಸಾಲ ಬರೀ 55 ಲಕ್ಷ ಸಾವಿರವಿತ್ತು. ಇವತ್ತು 160ರಿಂದ 170 ಲಕ್ಷ 187 ಲಕ್ಷವರೆಗೆ ಸಾಲ ಆಗಿದೆ. ಹಾಗಿದ್ರೆ ಇವರು ಸಾಲವನ್ನು ತೀರಿಸ್ತೀನಿ, ಸಾಲ ಮುಕ್ತ ಮಾಡ್ತೀನಿ ಅಂತ ಹೇಳಿದ್ದು ಎಲ್ಲಿ ಸಾಧ್ಯ ಆಯಿತು? ಸಾಲ ಯಾಕೆ ಜಾಸ್ತಿ ಆಯ್ತು ಹಾಗಿದ್ರೆ? ಆಮೇಲೆ ಭ್ರಷ್ಟಾಚಾರ ನ ಕಾನೆ ದುಂಗ ನ ಕಾವುಂಗ ನ ಕಾನೆ ದುಂಗ ಅಂತ ಏನು ಹೇಳಿದ್ರು ಪ್ರಧಾನಮಂತ್ರಿಗಳು, ಇವತ್ತು ಬಹುಶಃ ಇಲೆಕ್ಟ್ರಾಲ್ ಬಾಂಡ್ಗಳ ಮೂಲಕ ಈ ಜಗತ್ತಿನ ಅತ್ಯಂತ ದೊಡ್ಡ ಭ್ರಷ್ಟಾಚಾರಿ ಅಂತ ಹೇಳಿದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಎಲೆಕ್ಟ್ರಾಲ್ ಬಾಂಡಿಂದ ದೇಶದ ಆರ್ಥಿಕತೆಗೆ ಎಷ್ಟು ಹೊಡೆತ ಬೀಳುತ್ತೆ ಸರ್? ಬಹುಶಃ ಅದು ಎಲ್ಲೋ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಬೇಕಾದಂಥ ಹಣ ಕೇವಲ ಒಂದು ಪಕ್ಷದ ಸ್ವತ್ತಾಗ್ತಾ ಇದೆ. ಅದರಿಂದ ಖಂಡಿತವಾಗಿ ದೇಶದ ಆರ್ಥಿಕತೆಗೆ ಒಂದು ಹಾನಿಯನ್ನು ಉಂಟು ಮಾಡ್ತದೆ. ಹಾಗಾದರೆ ಈ ಬಾರಿಯ ಅಂದರೆ ಮತದಾನದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಜನ ಬದಲಾವಣೆ ಬಯಸಿದ್ದಾರೆ ಅನಿಸುತ್ತಾ ನಿಮಗೆ? ಖಂಡಿತವಾಗಿಯೂ ಬಯಸಿದ್ದಾರೆ ಅಂತ. ಮತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಹಿತ ರಾಹುಲ್ ಗಾಂಧಿಯವರು ಏನು ಭಾರತ್ ಜೋಡೋ ಯಾತ್ರೆ ಇರ್ಬೋದು, ನ್ಯಾಯ ಯಾತ್ರೆ ಇರ್ಬೋದು, ಆ ಸಂದರ್ಭದಲ್ಲಿ ಅವರು ಏನು ಜನರೊಂದಿಗೆ ಒಂದು ಸಮನ್ವಯವನ್ನು ಮಾಡಿದ್ದಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಜನರ ಆಗುವುಗಳನ್ನು ತಿಳ್ಕೊಂಡಿದ್ದಾರೆ. ಅವುಗಳೆಲ್ಲದರ ಮೇಲೆ ಕಾಂಗ್ರೆಸ್ ಇವತ್ತು ಪಂಚನ್ಯಾಯ ಅಂತ ಹೇಳ್ಕೊಂಡು ಒಂದು ಚುನಾವಣಾ ಗ್ಯಾರಂಟಿಯನ್ನು ಘೋಷಣೆ ಮಾಡ್ತಾ ಇದೆ. ಬಹುಶಃ ಅವೆಲ್ಲವೂ ಸಾಮಾನ್ಯ ಜನರಿಗೆ ಅನುಕೂಲವಾಗತಕ್ಕಂಥ ಘೋಷಣೆಗಳು. ಸಾಮಾನ್ಯ ಜನರಿಗೆ ಒಂದು ಜೀವನದ ಭದ್ರತೆ ಬೇಕು ಅನ್ನೋದಾದರೆ ಖಂಡಿತವಾಗರು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ. ಆ ರೀತಿಯಲ್ಲಿ ಒಂದು ಆಡಳಿತದಲ್ಲಿ ಬದಲಾವಣೆ ಬರುತ್ತೆ ಅನ್ನೋ ನಿರೀಕ್ಷೆ ನನ್ನದು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ.